ಹಲೋ ವಿದ್ಯಾರ್ಥಿಗಳೇ, ಉಮಾಸ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ. ಹಾಗೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಹಾಗೆ ಒಂದು KCT ಪ್ರಾಸೆಸ್ ಏನಿದೆಲ್ಲ ವಿದ್ಯಾರ್ಥಿಗಳೇ, ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಏಕೆಂದರೆ ಒಂದು KCT ಪ್ರಾಸೆಸ್ಸಲ್ಲಿ ಯಾವುದೇ ಥರ ಮಿಸ್ಟೇಕ್ಸ್ ಅಂತೂ ಮಾಡೋಕ್ಕೆ ಹೋಗಬೇಡಿ. ಒಂದು ಮಿಸ್ಟೇಕಿಂದ ನಿಮ್ದು 1 ಇಯರ್ ರಿಪೀಟರ್ ಆಗಿ ಕುತ್ಕೊಳ್ಳೋದು ಅಥವಾ ಬೇರೆ ಒಂದು ಇಷ್ಟಪಡೋ ಕೋರ್ಸಲ್ಲಿ ಬಿಟ್ಟು ಬೇರೆ ಕೋರ್ಸನ್ನು ತೆಗೆದುಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ಡೈಲಿ ಅಪ್ಡೇಟ್ ಮಾಡ್ತಾ ಇರಿ. ನಿಮ್ದೊಂದು ಕಾಲೇಜ್ ಅಲೌಟ್ ಆಗಿ ಅಡ್ಮಿಷನ್ ಆಗಿದ ನಂತರ ನಿಮ್ದೊಂದು ಕಾಲೇಜ್ ಸ್ಟಾರ್ಟ್ ಆಗೋವರೆಗೂ ಅಥವಾ ಒಂದು KCT ಪ್ರಾಸೆಸ್ ಮುಕ್ತಾಯವಾಗೋವರೆಗೂ. ಓಕೆನಾ ವಿದ್ಯಾರ್ಥಿಗಳೇ? ಸೊ ಅದ್ರ ಜೊತೆಲೆ ವಿದ್ಯಾರ್ಥಿಗಳೇ, ಒಂದು KCT ಸೆಕೆಂಡ್ ರೌಂಡ್ ರಿಸಲ್ಟ್ ತುಂಬ ಜನ ಕೇಳ್ತಿದ್ರು ವಿದ್ಯಾರ್ಥಿಗಳೇ, ಸ್ವಲ್ಪ ಡಿಲೇ ಆಗಿದೆ ವಿದ್ಯಾರ್ಥಿಗಳೇ. ಹಾಗೆ ಒಂದು KCT ರಿಸಲ್ಟ್ ಸೆಕೆಂಡ್ ರೌಂಡ್ ಏನು ರಿಸಲ್ಟ್ ಇದಾರೆ, ಪ್ರೊವಿಷನಲ್ ಒಂದು ರಿಸಲ್ಟ್ ಅನ್ನು ಬಿಟ್ಟಿದ್ದಾರೆ. ಸೊ ಪ್ರೊವಿಷನಲ್ ರಿಸಲ್ಟ್ ಅಂದ್ರೆ ಏನಂದ್ರೆ ವಿದ್ಯಾರ್ಥಿಗಳೇ, ಒಂದು ತಾತ್ಕಾಲಿಕ ರಿಸಲ್ಟ್ ಅಂತ. ಸೊ ನೀವು ಏನು ಒಂದು ಇದಿದೆಯಲ್ಲ ವಿದ್ಯಾರ್ಥಿ, ಸೇಮ್ ಅದನ್ನೇ ಹಂಗೆ ಇಟ್ಟರೆ ಅದನ್ನೇ ಒಂದು ಸೆಕೆಂಡ್ ರೌಂಡ್ ಅಲ್ಲಿ ಮತ್ತೆ ಇನ್ನೊಂದೊಂದು ರಿಸಲ್ಟ್ ಬಿಟ್ಟು ಅದನ್ನೇ ಫಿಕ್ಸ್ ರಿಸಲ್ಟ್ ಆಗಿ ಬಿಡ್ತಾರೆ. ಸೊ ಸದ್ಯಕ್ಕೆ ಬಿಟ್ಟಿರೋದು ಏನಿದೆಲ್ಲ ತಾತ್ಕಾಲಿಕವಾಗಿ ಬಿಟ್ಟಿದ್ದಾರೆ. ಜಸ್ಟ್ ನಿಮಗೆ ಒಂದು ಸೀಟ್ ಮ್ಯಾಟ್ರಿಕ್ಸ್ ನ ಅನಲೈಸ್ ಮಾಡಿ ಒಂದು ಅಪ್ಲೈ ಮಾಡಿದ ನಂತರ, ನೀವು ಒಂದು ಕಾಲೇಜನ್ನು ಚೇಂಜ್ ಮಾಡಿ ಆರ್ಡರ್ ವೈಸ್ ಅಲ್ಲಿ ಫಿಲ್ ಮಾಡಿದ ನಂತರ ಅವರು ಕೊಟ್ಟಿರುವಂತಹ ಒಂದು ಮಾಹಿತಿ ಏನಿದೆಲ್ಲ, ಇವಾಗ ಒಬ್ಬರಿಗೆ ಕಾಲೇಜ್ ಸಿಕ್ಕಿದೆ ವಿದ್ಯಾರ್ಥಿಗಳೇ, ಒಬ್ಬರಿಗೆ ಕಾಲೇಜ್ ಸಿಕ್ಕಿರಲ್ಲ. ಸೊ ಸಿಕ್ಕಿರುವಂಥ ಕಾಲೇಜ್ ಏನಿದೆಲ್ಲ ಅದು ಕರೆಕ್ಟ್ ಆಗಿದೆ. ಏಕೆಂದರೆ ವಿದ್ಯಾರ್ಥಿಗಳು ಸೀಟ್ ಮ್ಯಾಟ್ರಿಕ್ಸ್ ಅನಲೈಸ್ ಮಾಡಿದಾಗ ಗೊತ್ತಾಗಿರುತ್ತೆ. ಈಗ ಒಂದು ನಾನು ಕಾಲೇಜ್ನ ಆ್ಯಡ್ ಮಾಡಿದಾಗ ನಾನು ಈ ಕಾಲೇಜ್ ಪಕ್ಕ ಸಿಗುತ್ತೆ ಅಂತ ಗೊತ್ತಿರುತ್ತೆ. ಸೊ ಅಂಥ ವಿದ್ಯಾರ್ಥಿಗಳಿಗೆ ಒಂದು ಸೀಟ್ ಮ್ಯಾಟ್ರಿಕ್ಸ್ನ ಒಂದು ಅನಲೈಸ್ ಮಾಡಿ ಆರ್ಡರ್ ವೈಸ್ ಫಿಲ್ ಮಾಡಿದ ನಂತರ ಕೂಡ ಕಾಲೇಜ್ ಸಿಕ್ಕಿರಲ್ಲ, ಹೌದಲ್ವಾ? ಸೊ ಅಂಥ ವಿದ್ಯಾರ್ಥಿಗಳಿಗೆ ಒಂದು ಕಷ್ಟ ಆಗಬಾರ್ದು. ಸೊ ಯಾರು ಕರೆಕ್ಟಾಗಿ ಅಪ್ಲೈ ಒಂದು ಆರ್ಡರ್ ವೈಸಲ್ಲಿ ಒಂದು ಸೀಟ್ ಮ್ಯಾಟ್ರಿಕ್ಸ್ ಕಟ್ ಆಫನ್ನು, ಒಂದು ಸ್ಟೂಡೆಂಟ್ ಕಟ್ ಆಫನ್ನು ಅನಲೈಸ್ ಮಾಡಿ ಹಾಕಿದ್ದಾರೆ, ಯಾರು ಸಿಗೋ ಚಾನ್ಸಸ್ ಇದೆ ಅನ್ನೋದನ್ನು ಅವರು ಒಂದು ಟೆಸ್ಟ್ ಮಾಡ್ಕೊಂಡಿದ್ದಾರೆ, ಅವರೇ ಟೆಸ್ಟ್ ಮಾಡ್ಕೊಂಡಿದ್ದಾರೆ. ಸೊ ಇವಾಗ ಕೊಟ್ಟಿರೋ ರಿಸಲ್ಟ್ ಕರೆಕ್ಟ್ ಆಗಿದೆ ಅಂತಂದರೆ ಅದೇನಾಗಿದೆ, ಅದು ಅದೇ ರಿಸಲ್ಟ್ ಮತ್ತೆ ಮುಂದೆ ಬರುತ್ತೆ. ಅಥವಾ ಒಂದು ರಿಸಲ್ಟ್ ಚೇಂಜ್ ಆಗಿದೆ, ನಾನು ಕರೆಕ್ಟಾಗಿ ಅನಲೈಸ್ ಮಾಡಿ ಒಂದು ಆರ್ಡರ್ ವೈಸಲ್ಲಿ ಫಿಲ್ ಮಾಡಿದ್ದೀನಿ, ಬಟ್ ಆದರೂ ನನಗೆ ಕಾಲೇಜ್ ಸಿಕ್ಕಿಲ್ಲ, ಅಥವಾ ಒಂದು ಕಟ್ ಆಫು ಮತ್ತು ಕಾಲೇಜ್ ಕಟ್ ಆಫು ಮತ್ತು ಆರ್ಡರ್ ವೈಸು ಎಲ್ಲ ಕರೆಕ್ಟ್ ಆಗಿದೆ, ಬಟ್ ನನ್ನ ಕಾಲೇಜ್ ಸಿಗಬೇಕಿತ್ತು, ಈ ಕಾಲೇಜ್ ಸಿಗಬೇಕಿತ್ತು ಬಟ್ ಸಿಕ್ಕಿಲ್ಲ ಅಂತ ವಿದ್ಯಾರ್ಥಿಗಳಿಗೆ ಕಷ್ಟ ಆಗಬಾರ್ದು. ಸೊ ಹಂಗಾಗಿ ಒಂದು ಟೆಸ್ಟ್, ಒಂದು ಮಾಪಪ್ ಟೈಪಲ್ಲಿ ಒಂದು ಪ್ರೊವಿಷನಲ್ ಆಗಿ ತಾತ್ಕಾಲಿಕವಾಗಿ ಬಿಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ಸೊ ಇವಾಗ ಯಾರಿಗೆ ಸಿಕ್ಕಿರಲಿಲ್ಲ ವಿದ್ಯಾರ್ಥಿಗಳೇ, ನೀವು ಒಂದು ಸೀಟ್ ಮ್ಯಾಟ್ರಿಕ್ಸ್ ಅನಲೈಸ್ ಮಾಡೋಕೆ ಗೊತ್ತಾಗುತ್ತೆ. ಏಕೆಂದರೆ ಸೀಟ್ ಮ್ಯಾಟ್ರಿಕ್ಸಲ್ಲಿ ಏನಾಗಿರುತ್ತೆ, ಕಟ್ ಆಫ್ ಜಾಸ್ತಿ ಇರುತ್ತೆ, ನಿಮ್ಮದು CET ರ್ಯಾಂಕು ಕಟ್ ಆಫ್ ಕಡಿಮೆ ಇರುತ್ತೆ, CET ರ್ಯಾಂಕ್ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ನಿಮಗೆ ಸೀಟ್ ಸಿಕ್ಕಿರಲ್ಲ, ಅದು ಮೇನ್ ರೀಸನ್ ಆಗಿರುತ್ತೆ. ಸುಮ್ಮನೆ ಸೀಟ್ ಸಿಕ್ಕಿಲ್ಲ ಅಂತ ಹೇಳಕ್ ಹೋಗ್ಬಾರ್ದು ವಿದ್ಯಾರ್ಥಿಗಳೇ. ಸೊ ಹಂಗಾಗಿ ಇವಾಗ ಯಾರ್ಯಾರು ಸೀಟ್ ಸಿಕ್ಕಿದಲ್ಲ, ನಿಮ್ದೊಂದು ಅನಲೈಸ್ ಮಾಡಿದಂಥ ರೀತಿ ಆಯಿತು, ಒಂದು ಆರ್ಡರ್ ವೈಸ್ ಆಯಿತು, ಸೀಟ್ ಮ್ಯಾಟ್ರಿಕ್ಸ್ ನಿಮ್ಮ ಕಟ್ ಆಫು, ಕಾಲೇಜ್ ಕಟ್ ಆಫು ಆಯಿತು, ಎಲ್ಲ ಕರೆಕ್ಟ್ ಆಗಿದೆ, ಹಂಗಾಗಿ ಸೀಟ್ ಸಿಕ್ಕಿದೆ. ಕರೆಕ್ಟಾಗಿ ಇದ್ದು ಕೂಡ ಸಿಕ್ಕಿಲ್ಲ ಅಂತ ನೀವು KE ವೆಬ್ಸೈಟ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ. ಓಕೆನಾ ವಿದ್ಯಾರ್ಥಿಗಳೇ? ಸೊ ಕರೆಕ್ಟಾಗಿ ಸಿಕ್ಕಿದವರು ಅಡ್ಮಿಷನ್ಗೆ ಒಂದು ತಾತ್ಕಾಲಿಕವಾಗಿ ಬಿಡೋದಲ್ಲ, ಇದನ್ನೇ ಒಂದು ಮತ್ತೊಂದು ರಿಸಲ್ಟ್ ಬಿಡ್ತಾರೆ. ಆ ರಿಸಲ್ಟಲ್ಲಿ ನಿಮ್ಮದು ಫಿಕ್ಸ್ ಒಂದು ತಾತ್ಕಾಲಿಕ ಬಿಟ್ಟು ಫಲಿತಾಂಶ ರಿಸಲ್ಟ್ ಅಂತ ಬಿಡ್ತಾರೆ. ಓಕೆನಾ? ಒಂದು ಸೆಕೆಂಡ್ ರೌಂಡ್ ಫಲಿತಾಂಶ ಅಂತ ಬಿಡ್ತಾರೆ. ಸೊ ಅದನ್ನು ನೀವು ಕನ್ಸಲ್ಟ್ ಮಾಡಿ ಅಡ್ಮಿಷನ್ ಮಾಡಿಸ್ಕೋಬೋದು. ಓಕೆನಾ ವಿದ್ಯಾರ್ಥಿಗಳೇ? ಸೊ ಇವಾಗ ಏನು ಬಿಡ್ತಾರೆ, ತಾತ್ಕಾಲಿಕ ಮತ್ತೊಂದು ರಿಸಲ್ಟ್ ಅನ್ನು ಬಿಡ್ತಾರೆ, ವೆಯ್ಟ್ ಮಾಡಿ ವಿದ್ಯಾರ್ಥಿಗಳೇ. ಹಾಗೆ ಯಾರಿಗೆ ಒಂದು ಕಾಲೇಜ್ ಅಲಾಟ್ ಆಗಿಲ್ಲ ಅಂತಹ ವಿದ್ಯಾರ್ಥಿಗಳು ಸೀಟ್ ಮ್ಯಾಟ್ರಿಕ್ಸ್ ಅನ್ನು ಕೂಡ ಬಿಟ್ಟಿದ್ದಾರೆ ವಿದ್ಯಾರ್ಥಿ. ಸೀಟ್ ಮ್ಯಾಟ್ರಿಕ್ಸ್ ಅನಲೈಸ್ ಮಾಡಿ ನಿಮ್ಮ ಒಂದು ಕಾಲೇಜ್ ಆರ್ಡರ್ ವೈಸನ್ನು ಫಿಲ್ ಮಾಡಿ ಒಂದು ಎಕ್ಸ್ಟೆಂಡೆಡ್ ರೌಂಡಲ್ಲಿ ನಿಮಗೆ ಸೀಟ್ ಸಿಗೋ ಚಾನ್ಸಸ್ ಇರುತ್ತೆ. ಓಕೆನಾ ವಿದ್ಯಾರ್ಥಿಗಳೇ? ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ವಿದ್ಯಾರ್ಥಿ, ಹಾಗೆ ಲೈಕ್ ಶೇರ್ ಮಾಡಿ. ಥ್ಯಾಂಕ್ ಯು.